ಯಾಕಣ್ಣ ಯಾಕೆ ಸೊ ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಮೋಟೋ ವ್ಲಾಗ್ ಥರಲ್ಲಿ ತೆಗಿತಿದ್ದಂಗೆ ಸರ್ವಿಸಿಗೆ ಹೋಗೋದಿದೆ. ಸೊ 35,000 ಕಿಲೋಮೀಟರ್ ಸರ್ವಿಸ್ ಥರ. ಸೊ ನಥಿಂಗ್ ಅಬೌಟ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಈ ವಿಡಿಯೋ. ಸೊ ಅಲ್ಲೇನೋ ಹೆಬ್ಬಾಲ್ ಸರ್ವಿಸ್ ಸೆಂಟ್ರಿಗೆ ಹೋಗ್ತಾ ಇರೋದು. ಸೊ ಅಲ್ಲೇನೋ ಎಕ್ಸ್ಪ್ರೆಸ್ ಸರ್ವಿಸ್ ಅಂತ ಕೇಳ್ಪಟ್ಟೆ. ಅದನ್ನು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಅಲ್ಲಿ Z900 ಅಂತ ನೋಡ್ತಾ ಇದ್ದೀರಾ. ನಿನ್ನೆ Z900 ಎತ್ತಿದ್ದೆ, ಆದರೆ ಮೋಟೋ ವ್ಲಾಗ್ ಸೆಟಪ್ ಹಾಕೊಂಡು ಹೋಗಿರಲಿಲ್ಲ. ಸೊ ಸಮ್ ಪರ್ಸ್ನಲ್ ಕೆಲಸ, ಅದಕ್ಕೆ ಮೋಟೋ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಅಣ್ಣ ಇವ್ರನ್ನೆಲ್ಲ ಹಿಡಿಬಿಡಿ. ಹೆಲ್ಮೆಟ್ ಇಲ್ಲ, ಏನಿಲ್ಲ. ಪಿಲ್ಲನ ಗಾರ್ಡನ್ ರೂಟ್ ಇರಬೇಕು ಮೋಸ್ಟ್ಲಿ. ಯಾವುದಾದ್ರೆ ನಮಗೇನು ಗೂಗಲ್ ಅಕ್ಕ ನಂಬದೆ. ಗೂಗಲ್ ಅಕ್ಕ ಮರ್ಸ್ಬೇಡ. ಯಾರ್ಯಾರನ್ನ ಕರ್ಕೊಂಡೋಗಿ ಫ್ಲೈಓವರಿಂದೆಲ್ಲ ಬೀಳ್ಸಿದ್ಯಂತೆ. ದಯವಿಟ್ಟು ಹಂಗೊಂದು ಮಾಡೋಕ್ಕೆ ಹೋಗ್ಬೇಡ. ಈಗ ಒಂದು ಏರಿಯಾ ಒಳಗೆ ನುಗ್ತೀನಿ. ಅದು ಲೀವಿದೆ, ರಶ್ ಇರಬಾರ್ದು. ಆದರೂ ನಮ್ಮ ಟಾಣಿ ರೋಡು ಕಡೆ ಹೋಗ್ತೀವಿ. ಈಗ ಟಾಣಿ ರೋಡು ಯಾವಾಗಿದ್ದರೂ ರಶ್ಗಿಂತ ಅಲ್ಲಿ ಸ್ಕಿಲ್ಫುಲ್ ರೈಡರ್ ಇದ್ರೆ ಮಾತ್ರ ಓಡ್ಸೋಕ್ಕಾಗೋದು. ನಿಮಗೆ ಯಾರು ಗಾಡಿ ಓಡ್ಸೋಕ್ಕೆ ಬರದೆ ಈ ಟಾಣಿ ರೋಡ್ ಕಡೆ ನುಗ್ಗಿಬಿಟ್ರೆ ಮುಗೀತು ಕತೆ. ನಿಮ್ಮನ್ನು ಯಾವ ಕಡೆಯಿಂದ ಹೆಂಗೆ ಗುದ್ಕೊಂಡು ಯಾವ ನೋತಾನೆ ಅಂತಲೇ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ತಗೊಳ್ಳಿ, ಸ್ಟಾರ್ಟ್. ಅವನು ಹೋಗೋಕ್ಕಾಗಲ್ಲ. ಕಮಾನ್. ಸೊ ಪಿಲ್ಲನ ಗಾರ್ಡನ್ ಬಾಯ್ಸೇ ಒಂಥರ ಟೆರರ್. ಅದು ಏನಕ್ಕೆ ಗಾರ್ಡನ್ ಅಂತ ಹೆಸರಿಟ್ಟವ್ರಿಗೆ ಇಲ್ಲೆಲ್ಲೂ ಗಾರ್ಡನ್ ಅಂತೂ ನಾನು ನೋಡಲಿಲ್ಲಪ್ಪ. ಟಾಣಿ ರೋಡ್ ಇಲ್ಲಿಂದ ಸ್ಟಾರ್ಟ್ ರೈಡರ್ಸ್. ಈ ರೋಡಲ್ಲಿ ಓಡ್ಸೋಕೆ ಕಲ್ತವನು ಎಲ್ಲಿ ಬೇಕಂದರೆ ಓಡಿಸ್ಬಿಡ್ತಾನೆ, ಅದಂತೂ ಗ್ಯಾರಂಟಿ. ಈ ಥರ ಪವರ್ ಪ್ಯಾಕ್ ರೋಡು. ಡ್ರೈವಿಂಗ್ ಗೊತ್ತಿಲ್ದಿರೋರು ಬಂದ್ರೂ ಡ್ರೈವಿಂಗ್ ಕಲ್ತ್ಬಿಡ್ತಾರೆ. ಇಲ್ಲಿ ನಮ್ಮನೆ ಯಾವುದೋ ಸಂಧಿ ಕರ್ಕೊಂಡು ಹೋಗ್ತೈತೆ ಶ್ಯಾಂಪುರ್ ಮೇನ್ ರೋಡಿಗೆ. ಅಲ್ಲ ಲೆದರ್ ಫ್ಯಾಕ್ಟ್ರಿ. ಲೆಫ್ಟು ರೈಟು ಎರಡು ಸೈಡು ಲೆದರ್ ಫ್ಯಾಕ್ಟ್ರೀಸ್ ಈ ಕಡೆ. ಸೊ ಅಪಾಯಿಂಟ್ಮೆಂಟ್ ಇರೋದು 9:30. ಸೊ 9:03
21 ನಿಮಿಷದಲ್ಲಿ ಸೇರ್ಬೋದು ಅಂತ ಇದೆ. ಪರವಾಗಿಲ್ಲ. ಇದ್ಯಾವುದೋ ಸ್ವಲ್ಪ ದೊಡ್ಡ ರೋಡಿಗೆ ಕರ್ಕೊಂಬಂದೈತೆ. ಅವತ್ತು ಕರ್ಕೊಂಡೋಗಿತ್ತು ಗೂಗಲ್ಲು, ಯಾರ್ದು ಮನೆ ಒಳಗೆಲ್ಲ ನುಗ್ಸ್ಕೊಂಡು ಹೋಗ್ಬಿಟ್ಟಿತ್ತು. ವೆರಿ ಗುಡ್. ಅಣ್ಣ ಬಾಂಡ್ ಹೆಂಗೆ ಬಂದ್ರಂದರೆ, ಪುಣ್ಯ ಇನ್ನೊಂಚೂರು ಸ್ಪೀಡಲ್ಲಿ ಇದ್ದಿದ್ರೆ ಆ ಅಂಕಲ್ನ ತಪ್ಕೊಂಬಿಡೋದೆ. ಸೊ ಶ್ಯಾಂಪುರ್ ಮೇನ್ ರೋಡ್. ಲೀವ್ ಅಂತ ಯಾರು ಎದ್ದಿಲ್ಲ ಅನ್ಸುತ್ತಿನ್ನು. ಇಲ್ಲಿ ಅದು ರೋಡ್ ಕರ್ಕೊಂಡು ಹೋಗ್ತೈತೆ. ಇದು ಯಾವ ರೋಡು, ಇದು ಯಾವುದಂತ ಗೊತ್ತಿಲ್ಲ. ಇವತ್ತು ಯಾಕೆ ಕಿಡ್ನ್ಯಾಪಿಂಗ್ ಸ್ಟೇಜೇ. ಎಲ್ಲ ಹಂಪುಗಳು ಬೇರೆ ಹಾಕಂದು ರೋಡಲ್ಲಿರೋ ಹೊಂಡನೇ ಸಾಕಿಲ್ಲ, ಇದ್ರಲ್ಲ ಹಂಪು ಬೇರೆ ಹಾಕೊಂಡು ಕೂತವ್ರು ಇವರು. ತಗೋಣ ಆಂಟಿ, ಸ್ಮೋಕ್ ಎಫೆಕ್ಟು. ಒಂದು ಕಾರ್ ಹೋಗೋಷ್ಟೇ ರೋಡ್ ಇಟ್ಟವ್ರೆ. ಮೋಸ್ಟ್ಲಿ ಕಾರ್ ಇಟ್ಟು ಅಳತೆ ತಗೊಂಡು ರೋಡ್ ಮಾಡಿರ್ಬೇಕಿದು. ಪುಣ್ಯ ನಾನು ತಗೊಂಡು ಅಳತೆ ಮಾಡಿಲ್ಲಲ್ಲ. ಯಾವುದೋ ಸಂಧಿ ರೋಡ್ಗಳೆಲ್ಲ ಕರ್ಕೊಂಬಂದಿಲ್ಲಪ್ಪ, ಚೆನ್ನಾಗಿದೆ ಈ ರೋಡ್. ಅನ್ಸುತ್ತೆ.
ಸೊ ಹೆಬ್ಬಾಳಿಂದ ಟನಲ್ ಏನೋ ಒಂದು ಆಗ್ತಾ ಇದೆ ಟಿಲ್ ಸಿಲ್ಕ್ ಬೋರ್ಡ್. ಇನ್ನು ಯಾವ ವರ್ಷಕ್ಕಾಗುತ್ತೋ. ಸ್ಟ್ರೈಟಾಗಿ ನಾವು ವೆಂಡಿಸಲ್ ಥರ ಹಾರಿಸ್ಕೊಂಡು ಹೋಗೋ ಥರ ಬರ್ತಾನೆ ಇದ್ದಾನೆ. ಈ ರೂಟಲ್ಲಿಂದ ಬಂದಿದ್ದೆ. ಎತ್ಕೊಂಬಂದ್ರೂ ಪರವಾಗಿಲ್ಲ, ಬೇಗ ಬಂದ್ವಿ. ಈಗ ಕೇಳಿದೆ ಅಣ್ಣ ಸರ್ವಿಸ್ ಇಲ್ಲಿಲ್ಲ, ನಿಮಗೆ ಗೂಗಲ್ ಯಾವ್ದು ರಾಂಗ್ ಅಂತ ನೋಡಿದ್ರಲ್ಲ ಅಲ್ಲೇ ಇರೋದು ಅನ್ಬೇಕು. ಲೈಫ್ ಜಾಲಿ ಜಾಲಿ. ಯಮಹ ಎಮರ್ಜೆನ್ಸಿ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್. So the service. Service. So after service ಸೊ 9:20ಗೆ ಬಂದಿದ್ದೆ, 9:25 ಎಕ್ಸಾಕ್ಟ್ಲಿ. ಸೊ ಟೈಮ್ ಈಸ್ 12:10. ಸೊ ಎಕ್ಸ್ಪ್ರೆಸ್ ಸರ್ವಿಸ್ ಅಂತ ಹೇಳ್ತಾರೆ, ಸೊ ನಥಿಂಗ್ ಲೈಕ್ ದ್ಯಾಟ್. ಆ ಥರ ಏನಿಲ್ಲ ಇಲ್ಲಿ. ಸೊ ದೇ ಟುಕ್ ದೇ ಓನ್ ಸ್ವೀಟ್ ಟೈಮ್. ಅದು ನಾವು ಫಸ್ಟ್ ಥರ್ಡ್ ವೆಹಿಕಲ್ ನಂದು, ನಾನು ಕೇಳ್ಕೊಂಡಿದ್ದಕ್ಕೆ ತಗೊಂಡೋಗಿ ಹಾಕ್ಕೊಂಡ್ರು ಸರ್ವಿಸಿಗೆ. ಇಲ್ಲಾಂದಿದ್ರೆ ವೆಯ್ಟ್ ಮಾಡಬೇಕಿತ್ತು. ಬಟ್ ಸರ್ವಿಸ್ ಅಡ್ವೈಸರ್ ನಾಟ್ ಬ್ಯಾಡ್. ಸರ್ವಿಸ್ ಅಡ್ವೈಸರ್ ಚೆನ್ನಾಗಿದ್ದಾರೆ. ಸರ್ವಿಸ್ ಮಾಡಿದ ಟೆಕ್ನಿಷಿಯನ್ ಜಾವೀದ್, ಐ ಥಿಂಕ್ ವೆರಿ ಗುಡ್ ಟೆಕ್ನಿಷಿಯನ್, ಕ್ಲೀನಾಗಿ. ಆದರೂ ಅದು ಬ್ರೇಕ್ ಪ್ಯಾಡ್ ಸ್ಕ್ಯಾಮ್ ಸ್ಟಿಲ್ ಗೋಯಿಂಗ್ ಆನ್. ನನ್ನ ಬ್ಯಾಕ್ ಸೈಡ್ ಬ್ರೇಕ್ ಪ್ಯಾಡ್ ಇಸ್ ಆಲ್ಮೋಸ್ಟ್ ಲೈಕ್ ನ್ಯೂ ಒನ್. ಅವ್ರು ಹೇಳಿದ್ರು ಬ್ರೇಕ್ ಪ್ಯಾಡ್ ಹೋಗಿದೆ ಸರ್, ಚೇಂಜ್ ಮಾಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಓಡಿಸ್ಬೋದು ಅಂದರು. ಸೊ ಐ ರೆಫ್ಯೂಸ್ ಟು ಚೇಂಜ್ ಇಟ್. ನಥಿಂಗ್ ಮಚ್. ಅದೇ ಸ್ಕ್ಯಾಮ್ ಅದೊಂದು ಬಿಟ್ಟರೆ ಮತ್ತೆಲ್ಲ ವೆರಿ ಬ್ಯೂಟಿಫುಲ್. ಹೆಬ್ಬಾಲ್ ಸರ್ವಿಸ್ ಸೆಂಟರ್ ಇಸ್ ಮಚ್ ಬೆಟರ್ ದೆನ್ ವೈಟ್ ಫೀಲ್ಡ್ ಒನ್, ಐ ಥಿಂಕ್ ಮಾದೇವಪುರ ಒನ್. ಆ್ಯಂಡ್ the worst one is even the ಹೆಣ್ಣೂರ್ ಸರ್ವಿಸ್ ಸೆಂಟರ್ ಇಸ್ ವರ್ಸ್ಟ್ ಒನ್. ಅವರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ನಾವು ಹೇಳಿದ್ರೆ ಅದನ್ನು ಅವ್ರ ಕೈಲಿ ರೆಟಿಫೈ ಮಾಡೋಕ್ಕಾಗಲ್ಲ. ಟೆಕ್ನಿಷಿಯನ್ಸ್ ರಿಯಲಿ ಪೂವರ್, ಒಂಚೂರು ನಾಲೆಜ್ ಇಲ್ಲ ಅವ್ರಿಗಲ್ಲಿ. ಸರ್ವಿಸ್ ಮ್ಯಾನೇಜರ್ ಒಬ್ಬರು ಇರೋದ್ರಿಂದ ಅವ್ರೊಂದು ಸ್ವಲ್ಪ ಪರವಾಗಿಲ್ಲ ಅಲ್ಲಿ. ಇಲ್ಲಿ ಅಬೌಟ್ ಹೆಬ್ಬಾಲ್ ದೇ ಆರ್ ರಿಯಲಿ ಗುಡ್. ರೆಟಿಫಿಕೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ವೆಹಿಕಲ್ ಪ್ರಾಬ್ಲಮ್ ಎಲ್ಲ. ಹೇಳೋದೇ ಬೇಡ, ಅವರೇ ನೋಡ್ಬಿಟ್ಟು ಹೇಳ್ತಾರೆ. ಅದೊಂದು ಮೇಜರ್ ಒನ್ ಏನಂದರೆ ಸಿಂಪಲ್ ಒನ್ನು. ಸೊ ಫಸ್ಟ್ ಶೋರೂಮ್ ಇನ್ ಬ್ಯಾಂಗ್ಳೂರು ನಾನು ನೋಡ್ತಾ ಇರೋದು. ಅದೇ ಮೇಜರ್ ಏನಂದರೆ ಅವ್ರದ್ದು ಇದೇ ಪ್ರಾಬ್ಲಮ್ಮು, ಬ್ರೇಕ್ ಪ್ಯಾಡ್ ಸ್ಕ್ಯಾಮ್. ಗಾಡಿ ಬಿಡ್ತಿದ್ದಂಗೆ ಅವ್ರು ಫಸ್ಟ್ ಹೇಳೋದೇ ನೋಡ್ಬಿಟ್ಟು, ನಿಮ್ಮ ಬ್ರೇಕ್ ಪ್ಯಾಡ್ ಹೋಗಿದೆ ಸರ್, ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಕೊಳ್ಳಿ. ನೀವು ಈಗ ಜಸ್ಟ್ ಹಾಕೊಂಬಂದಿದ್ರೂ ಅವ್ರು ಹೇಳೋದು ಅದೇ. ಸೇಫರ್ ಸೈಡ್ ನಾನು ಇನ್ನೊಂದ್ಸರಿ ನಮ್ಮ ಮನೆ ಹತ್ರ ಇರೋ ಮೆಕ್ಯಾನಿಕ್ ಹತ್ರ ತೋರಿಸಿ ಅದ್ರದ್ದು ಬೇಕಂದ್ರೆ ಒಂದು ವೀಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಬ್ರೇಕ್ ಪ್ಯಾಡ್ ಕಂಡೀಷನ್ ಹೆಂಗಿದೆ ಅಂತ.
Service bill for 35,000 kilometer, it was somewhere around 1,785. 4 coil ಟಾಪ್ ಅಪ್ ಅಂತೆ, ಬೇರೆ ಅಷ್ಟೇ 4 coil ಟಾಪ್ ಅಪ್, ಅದೇ ಜನರಲ್ ಸರ್ವಿಸು ಅಷ್ಟಿಗೆ ಇಷ್ಟು. ಐ ಡೋಂಟ್ ಥಿಂಕ್ ಸೊ, ಅದೇ ಓವರ್ ಚಾರ್ಜಿಂಗ್ ಇಟ್. ಇದರಲ್ಲಿ ಏನು ಚೇಂಜ್ ಮಾಡೋಕ್ಕಿಲ್ಲ, ಏನಿಲ್ಲ. ಆದರೂ ನ್ಯೂ ವೆಹಿಕಲ್, ಕಂಗ್ರ್ಯಾಚುಲೇಷನ್ಸ್ ಬೂಸಾ, ಮಿನಿ ಬೂಸಾ. ಕಲರ್ ಸೂಪರ್ ಆಗಿದೆ. CBI ರೋಡ್. ಎಲ್ಲ ಒಂದೇ ಅನಿಸುತ್ತೆ ರೂಟು. ಯಾವುದಕ್ಕೂ ಮ್ಯಾಪ್ ಹಾಕೊಂಬಿಡೋಣ, ಕೊಳೆದೋಗೋದು ಬೇಡ. ಗೂಗಲ್ ಅಕ್ಕನೇ ಕರ್ಕೊಂಡೋಗ್ಲಿ, ನಾಟ್ ಬ್ಯಾಡ್. ಅಲ್ಲಲ್ಲ, ಹೊರಟಿದ್ರೆ ಹೊರಟುಬಿಟ್ಟಿರ್ತಿದ್ದೆ. ಇಲ್ಲಿ ಯಾಕಣ್ಣ, ಯಾಕೆ ಈಗ ಈ ಬಾಯಿ ಮುಚ್ಚಿಲ್ಲ ಬಂದ. ಹೆಬ್ಬಾಳಿ ಸರ್ವಿಸ್ ಸೆಂಟರ್ ನೋಡ್ಕೊಳ್ಳಿ. ಮಿರರ್ ಎಷ್ಟು ಕ್ಲೀನಾಗಿ ಇಟ್ಟಿದ್ದೀರ. ಹಿಂದೆ ಬರೋದನ್ನ ನೋಡಬೇಡಿ, ಮುಂದೆ ನೋಡ್ಕೊಂಡು ಹೋಗಿ ಅಂತನ ಏನೋ. ಇಲ್ಲಿಂದ ನಂಗೆ ರೂಟ್ ಗೊತ್ತು. ಗೂಗಲ್ ಅಕ್ಕ ಎಲ್ಲ ಒಳಗಿಂದ ಕರ್ಕೊಂಡೋಗುತ್ತೆ. ಸುಲ್ತಾನ್ ಪಾಳ್ಯ. ಶಾಂಪುರ್. ರೈಡರ್ಗಳೆಲ್ಲಡಿ ಒಂದ್ರ ಮೇಲೆ ಒಂದು ರೈಡರ್ ಟ್ಯಾಕ ಅಂತ ಬರ್ತಾನೆ ಇರ್ತಾರೆ. ಹೋಗೋಣ. ಬೆಳಗ್ಗೆ ಬತ್ತ ಖಾಲಿ ಇತ್ತು ರೋಡಿದು. ಈಗ ಜಂಪಾಕ್. ಹೋಗೋಣ. ಬರೋದು
ಸೂಪರ್ ಮಗ, ಮಾಡಿರೋ ತಪ್ಪೇ ಇದಿಲ್ಲ. ನಮ್ದಕ್ಕೆ ಮಹಲ್ಲ ಹೆಲ್ಮೆಟ್ಟಿಗೆ ಹಾಕಲ್ಲ, ಏನು ಮಾಡ್ಕೊಂತೀರ ಆಂಟಿ? ಸೊ ವೆಲ್ಕಮ್ ಬ್ಯಾಕ್ ಟು ನಮ್ಮ ಏರಿಯಾ. ಮುದ್ದು ಮಾಡ್ಕೊಳ್ರ ಲವರ್ಸು, ಇನ್ನೇನು ಸ್ಮೂಚ್ ಮಾಡ್ಕೊಳೋದಂತೆ ಬಾಕಿ ಇಬ್ಬರು. ಪಾಪ ಹೋಗಲ್ಲ, ಫಸ್ಟೇ ಸರ್ವಿಸ್ ಸರಿ ಇಲ್ಲ, ಈ ನನ್ನ ಮಕ್ಕಳು ಇನ್ನೂ ಇದು ಮಾಡ್ತಾರೆ. Back to home. So next edit meet agana. Bye.